ಗಣೇಶ ಈಗ ಮೇಯರನ್ನು ಕ್ಯಾನ್ಸಲ್ ಮಾಡಿದಾರಲ್ಲ, ಮೇಯರಂದು 2 ಸಲ ಕ್ಯಾನ್ಸಲ್ ಆಯಿತು. ಮೊದಲು ಅವ್ರು ನಾಮಿನೇಷನ್ ಮಾಡೋಕ್ಕಿಂತ ಮೊದಲನೇ ಅವ್ರ ಸದಸ್ಯತ್ವ ರದ್ದಾಯಿತು. ಅದು ಹೈಕೋರ್ಟ್ದಿಂದ ಅದಕ್ಕೆ ಸ್ಟೇ ಬಂದು ಅದು ಮಂಗಳಾರತಿ ಮಾಡಿಕೊಂಡ್ರು ಕಾಂಗ್ರೆಸ್ ಸರ್ಕಾರದವರು. ಅದಾದ ನಂತರ ಅವ್ರು ಆಸ್ತಿ ತೋರಿಸಿಲ್ಲ ತಮ್ಮ ಮಿತ್ರರು ಅಂತೇಳಿ ಅದು ಕೇಸ್, ಅದಕ್ಕೂ ಸ್ಟೇ ಸಿಕ್ತು, ಅದು ಒಂದು ಮಂಗಳಾರತಿ ಆಯಿತು. ಇನ್ನೂ 2 ಮಂಗಳಾರತಿ ಮಾಡ್ಕೋಬೇಕು ಅನ್ನೋದು ಅವ್ರು ವಿಚಾರ ಮಾಡ್ಕೋಬೇಕು. ಈಗ ಇಲ್ಲೇ ಬಿಜೆಪಿ ಪಕ್ಷ ಅಧಿಕಾರದಲ್ಲಿದೆ, ಪಾಲಿಕೆಯಲ್ಲಿ ಸರ್ಕಾರ ಕಾಂಗ್ರೆಸ್ದಿದೆ. ಯಾವ ರೀತಿಯಾಗಿ ಸಮನ್ವಯತೆಯಿಂದ ಕೆಲಸ ಮಾಡ್ತಾ ಇದೆಯಾ? ಕೊಡಬೇಕಾದಂಥ ಅನುದಾನವನ್ನು ಕೊಡ್ತಾ ಇದೆಯಾ ಅಥವಾ ಏನಾದರೂ ಅನ್ಯಾಯ ಮಾಡ್ತಾ ಇದೆಯಾ? ಇವತ್ತಿಗೆ ಸರ್ಕಾರಕ್ಕೆ ಬಂದು 2.5 ವರ್ಷ ಆಯಿತು. ಹಿಂದೆ ಯಡಿಯೂರಪ್ಪನವ್ರ ಸರ್ಕಾರ ಬಂದಾಗಿಂದ ಬೆಳಗಾವಿ ಮಹಾನಗರ ಪಾಲಿಕೆಗೆ 100 ಕೋಟಿ ರೂಪಾಯಿ ಅನುದಾನ, ವಿಶೇಷ ಅನುದಾನ ಕೊಡುವಂಥದ್ದು ಯಡಿಯೂರಪ್ಪನವ್ರ ಸಾಹೇಬರು ಪ್ರಾರಂಭ ಮಾಡಿದರು. ಎಲ್ಲ ಮಹಾನಗರ ಪಾಲಿಕೆ, ಅದು ಬೆಳಗಾವಿ ಮಹಾನಗರ ಪಾಲಿಕೆ ಹಿಡ್ಕೊಂಡು. ಅದಾದ ನಂತರ ಸದಾನಂದ ಗೌಡರಾಗಲಿ, ಜಗದೀಶ್ ಶೆಟ್ಟರ್ ಸಾಹೇಬ್ ಆಗಲಿ, ನಮ್ಮ ಅಧಿಕಾರ ಇದ್ದಾಗ ಪ್ರತಿಯೊಬ್ಬ ಮುಖ್ಯಮಂತ್ರಿ 100 ಕೊಟ್ಟರು. ಆಮೇಲೆ ಸಿದ್ದರಾಮಯ್ಯವ್ರ ಸರ್ಕಾರ ಬಂತು. ಅವ್ರು ಒಂದು ಸಲ ಅಂದರೆ ನನಗೆ ತಿಳಿದ ಮಟ್ಟಿಗೆ 5 ವರ್ಷ ಒಂದು ಸಲ ಏನೋ ಅನುದಾನ ಕೊಟ್ಟರು. 100 ಆಮೇಲೆ ಏನು ಕೊಟ್ಟಿಲ್ಲ, ನನಗೆ ಮಾಹಿತಿ ತಪ್ಪಿದೆ, ಸರಿಪಡಿಸ್ಬೋದು. ಅದಾದ ನಂತರ ನಮ್ಮ ಸರ್ಕಾರ ಮುಂದೆ ಬಂದ ನಂತರ ಯಡಿಯೂರಪ್ಪನವರು ಅನುದಾನ ಕೊಟ್ಟರು, ಬೊಮ್ಮಾಯಿ ಸಾಹೇಬರು ಅನುದಾನ ಕೊಟ್ಟರು. ಈಗ 2.5 ವರ್ಷ ಆಯ್ತು 100 ಕೋಟಿ ರೂಪಾಯಿ ಕೊಡ್ತೇವೆ ಅಂಥೇಳಿ ಮೊದಲನೇ ಬಜೆಟ್ ಒಳಗೆ ಹೇಳಿದ್ದಾರೆ. ಇದು 3ನೇ ಬಜೆಟ್. ಇನ್ನೂ ತನಕ 100 ಕೋಟಿ ರೂಪಾಯಿ ಕೆಲಸ ಕಾಮಗಾರಿ ಪ್ರಾರಂಭ ಆಗಿಲ್ಲ. ಮತ್ತು ಎಲ್ಲ ಕಾಮಗಾರಿಯನ್ನು ಅಲ್ಲಿಂದನೇ ಟೆಂಡರ್ ಮಾಡಿದ್ದಾರೆ. ಅವ್ರು ಯಾರು ಕಾಂಟ್ರಾಕ್ಟರ್ ಬೆಳಗಾವಿಗೆ ಬರೋಕ್ಕೆ ತಯಾರಿಲ್ಲ, ಕೆಲಸನ ಪ್ರಾರಂಭ ಆಗಿಲ್ಲ. ಹೀಗಾಗಿ ಹೆಂಗೆ ಸಮನ್ವಯ ಐತಿ? ಈಗ ಸಿಟಿ ಟು ಇವತ್ತು 135 ಕೋಟಿ ರೂಪಾಯಿ 75 ಕೋಟಿ ರೂಪಾಯಿ ಆಗಕ್ಕೆ ಕಾರಣ ಯಾರು? ಇದು ರಾಜ್ಯ ಸರ್ಕಾರ. ಯಾಕೆ ತನ್ನ ಪಾಲಿನ ಅನುದಾನ ಕೊಡ್ತಾ ಇಲ್ಲ. ಅದಕ್ಕೆ ಇವತ್ತು ಮಹಾನಗರ ಪಾಲಿಕೆ ಬರುವಂಥ ಎಲ್ಲ ಗ್ರಾಂಟ್ಗಳು ಕಡಿಮೆ ಬರತ್ತವ. ಕಾರಣ ಏನು? ರಾಜ್ಯ ಸರ್ಕಾರ ಕಡೆ ಹಣ ಇಲ್ಲ. ಹೀಗಾಗಿ ಮಹಾನಗರ ಪಾಲಿಕೆಗೆ ಅಭಿವೃದ್ಧಿಗೆ ಹಿನ್ನಡೆ ಆಗಕ್ಕೆ ಕಾರಣ ಅಂತಂದ್ರೆ ಇವ್ರ ಪಾಲಿನ ಹಣ ಕೊಡುವಂಥದ್ದು ಕೊಡ್ತಾ ಇಲ್ಲ. ನಾವು ಮಹಾನಗರ ಪಾಲಿಕೆಯಿಂದ ಎಕ್ಸ್ಟ್ರಾ ಏನೂ ಕೇಳಿಲ್ಲ. ಅವ್ರಿಗೆ ಕೊಡೋ ಮ್ಯಾಚಿಂಗ್ ಗ್ರಾಂಟ್ಗಳನ್ನು ಇವತ್ತಿಗೆ ತನಕ ಬರ್ತಾರೆ. ಸರಿ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಫಸ್ಟ್ ಟೈಮ್ ನೀವು ಮಹಾಪೌರ ಉಪಮಹಾಪೌರ ನೋಡ್ಕೊಂಡು ಹೋಗಿದ್ರಿ. ನಿಮಗೂ ಗೊತ್ತಿರ್ಬೋದು, ನೆನಪಿರ್ಬೋದು. ಆ 100 ಕೋಟಿ ರೂಪಾಯಿ ಕೊಡುವಂಥ ಸಂಪ್ರದಾಯ ಅವತ್ತಿಂದ ಸ್ಟಾರ್ಟ್ ಆಗಿತ್ತು. ಯಡಿಯೂರಪ್ಪನವ್ರು ಏನು ನೀವು ತೊಗೊಂಡು ಹೋಗಿದ್ರಿ, ಆವಾಗನ ಘೋಷಣೆ ಮಾಡಿ ಆಮೇಲೆ ಪ್ರತಿ ವರ್ಷ ಕೊಡ್ತಾ ಬಂದಿದ್ರು. ಈಗ್ಯಾಕೆ ನೀವು ಇಲ್ಲಿಂದ ಮಹಾಪೌರರು ಉಪಮಹಾಪೌರರು ಪಾಲಿಕೆ ನಿಯೋಗವನ್ನು ಕೇಂದ್ರ ಸರ್ಕಾರಕ್ಕೆ ಕಡೆ ತೊಗೊಂಡು ಹೋಗಿ ಈಗ ನೀನೇನು ಮೊನ್ನೆ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರಲ್ಲ ITBT 800 ಎಕರೆ, ಆ ವಿಚಾರವನ್ನು ಯಾಕೆ ಕೇಂದ್ರ ಸರ್ಕಾರ ಗಮನ ಸೆಳೆಬಾರ್ದು? ಇಲ್ಲ, ಮಹಾನಗರ ಪಾಲಿಕೆ ಗ್ರ್ಯಾಂಡ್ ಬರೋದು ಕೇಂದ್ರ ಸರ್ಕಾರಕ್ಕೆ ಏನು ಸಂಬಂಧ ಇಲ್ಲ. ನಾವು ರಾಜ್ಯ ಸರ್ಕಾರಗಳನ್ನ ಒತ್ತಾಯ ಮಾಡಬೇಕು, ರಾಜ್ಯ ಸರ್ಕಾರನ ತಂದುಕೊಡಬೇಕು. ನಾವು ಬೇಕಾದ್ರೆ ನೀವು ಹೇಳ್ದಂಗೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಾಗ ಎಲ್ಲರೂ ಬೇಕಾದ್ರೆ ಹೋಗಿ ಬರ್ತೀವಿ, ಮುಖ್ಯಮಂತ್ರಿ ಟೈಮ್ ಕೊಟ್ಟರೆ. ಎರಡನೇದು ITBT ಏನದ ರಾಜ್ಯ ಸರ್ಕಾರ ಮುತುವರ್ಜಿ ವಹಿಸಿ ಮಾಡುವಂಥ ಒಂದು ನಾವು ಜಾಗದ ಹಿಡಿದೀವಿ. ಅದು ಕೇಂದ್ರ ಸರ್ಕಾರ ವ್ಯಾಪ್ತಿಯೊಳಗೆ. ಅದು ಈಗಾಗಲೇ ನಾನು, ಕಡಾಡಿ ಅವರು, ಜಗದೀಶ್ ಶೆಟ್ಟರ್ ಸಾಹೇಬರು ಪ್ರಯತ್ನ ಮಾಡ್ತಾ ಇದ್ದೀವಿ ಅದನ್ನು ಜಾಗ. ಆದರೆ ಇನ್ನೂ ರಗಡ್ ಜಾಗ ಅದಲ್ಲ ಬೆಳಗಾವಿನಾಗ, ಅಲ್ಲಿ ಮಾಡಬೇಕಲ್ಲ. ಆದರೆ ಖರ್ಗೆ ಸಾಹೇಬರು ನಿನ್ನೆ ಉತ್ತರ ಸಮರ್ಪಕವಾಗಿ ಕೊಟ್ಟಿದ್ದಾರೆ. ಆದರೆ ಇಂಪ್ಲಿಮೆಂಟ್ ಆಗಬೇಕು. ಅವ್ರಿಗೆ ಉತ್ತರ ಫ್ಲೋರ್ ಬ್ಯಾಗ್ ಕೊಟ್ಟರೆ ಆಗೋದಿಲ್ಲ, ಅದು ಇಂಪ್ಲಿಮೆಂಟ್ ಆಗಬೇಕು. ಮಾಡ್ತಾರೆ ಅನ್ನೋದು ವಿಶ್ವಾಸ ಇತ್ತು. ನೋಡೋಣ ಏನು ಮಾಡ್ತಾರೆ.